ಇನ್ನು ಗುರುಗಳೇ ಕುಂಭರಾಶಿಯವರ ಈ ಅಕ್ಟೋಬರ್ ತಿಂಗಳ ಭವಿಷ್ಯ ಹೇಗಿದೆ? ಮತ್ತೆ ಅವರಿಗೆ ಇರುವಂತಹ ಯೋಗಗಳೇನು? ಅವರಿಗೆ ಅಶುಭ ಫಲಗಳಿದ್ರೆ ಏನು ಪರಿಹಾರ ಮಾಡ್ಕೊಳ್ಬೇಕು? ಸಂತಾನ ಮತ್ತೆ ವೈವಾಹಿಕ ಜೀವನದ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಕೆ. ಕುಂಭರಾಶಿ ಕುಂಭರಾಶಿ ಅಂತಾಗ ಆ ಕುಂಭದಲ್ಲಿ ರಾಹು ಇದ್ದಾನೆ. ಕುಂಭದಲ್ಲಿರ್ತಕ್ಕಂಥ ರಾಹು ಏನು ಮಾಡ್ತಾನೆ ಅಂದರೆ, ಆ ರಾಹು ಇನ್ನೂ 4-5 3 ತಿಂಗಳು ಇರ್ತಾನೆ. ಹಂಗಾಗಿ ಅವನಿಗೆ ನ್ಯೂಟ್ರಲ್ ಆಗ್ತಾನೆ. ರಾಹು ಏನು ತೊಂದರೆ ಕೊಡಲ್ಲ. ಕೈಗೊಂಡ ಕಾರ್ಯಗಳಲ್ಲಿ ಸ್ವಲ್ಪ ತಡ ಆಗುತ್ತೆ, ಬಟ್ ಅದು ಕೂಡ ಆಗ್ತಾ ಹೋಗ್ತವೆ. ಎರಡನೇ ಮನೆಯಲ್ಲಿ ಶನಿ ಇದ್ದಾನೆ. ಸೊ ಎರಡನೇ ಮನೆಯಲ್ಲಿ ಶನಿ ಅನ್ನೋಂಥ ಒಳ್ಳೆಯವನಲ್ಲ. ಹಣಕಾಸಿನ ಬಗ್ಗೆ ಜಾಗೃತವಾಗಿರಿ. ನೀವು ಕುಟುಂಬದ ವಿಚಾರವಾಗಿ ಎಚ್ಚರಿಕೆಯಿಂದ ಇರಬೇಕು ಅಕ್ಟೋಬರ್ ತಿಂಗಳಲ್ಲಿ. ಮೂರನೇ ಮನೆಯಲ್ಲಿ ಯಾವುದು ಗ್ರಹ ಇಲ್ಲ, 4ನಲ್ಲಿ ಯಾರೂ ಇಲ್ಲ, 5ರಲ್ಲಿ ಗುರು ಇರೋದು ತುಂಬ ಶುಭ. ನಿಮಗೆ ಗುರುಬಲ ಇದೆ. ಮಕ್ಕಳು ಅಭಿವೃದ್ಧಿ ಆಗ್ತಾರೆ. ನಿಮ್ಮ ಏನಾದರೂ ಹೊಸದು ಪ್ರಾರ್ಥನೆ ಮಾಡಬೇಕು, ಹೊಸದೇನಾದರೂ ಪ್ರಾರಂಭ ಮಾಡಬೇಕು ಅದರಾಗುತ್ತೆ. ನಿಮ್ಮ ಪ್ರಾರ್ಥನೆಗಳೆಲ್ಲ ಅದು 5ನೇ ಮನೆ. ಸೊ ಗುರುಸ್ಥಾನ ಆಗಿರೋದ್ರಿಂದ, ಗುರುವು ಅಲ್ಲಿರೋದ್ರಿಂದ ಆ 5ನೇ ಮನೆಯಲ್ಲಿ ಯಾವಾಗಲೂ ಕೂಡ ನಿಮ್ಮ ಸಂಕಲ್ಪ ಸಿದ್ಧಿ ಆಗುತ್ತೆ. ನೀವೇನು ಅಂದ್ಕೊಂಡ್ರು ಕೂಡ ಈ ಅಕ್ಟೋಬರ್ ತಿಂಗಳಲ್ಲಿ ಈ ಕುಂಭರಾಶಿಯವರಿಗೆ ಶುಭ ಫಲ ಉಂಟಾಗ್ಬಿಡುತ್ತೆ, ಸಂಕಲ್ಪ ಸಿದ್ಧಿ ಆಗುತ್ತೆ. ಇನ್ನು ಆರೋಗ್ಯದಲ್ಲಿ ಏನಂಥ ವ್ಯತ್ಯಾಸಗಳು ಬರೋಲ್ಲ. ಆದರೆ ಲಗ್ನದಲ್ಲಿ ರಾಹು ಇರೋದ್ರಿಂದ ದೃಷ್ಟಿದೋಷ ಆಗ್ಬಿಡುತ್ತೆ. ನೀವು ಸ್ವಲ್ಪ ಮನೆಯಲ್ಲೇ ದೃಷ್ಟಿ ತಗೊಂಡ್ರೆ ಸರಿ ಹೋಗ್ಬಿಡುತ್ತೆ. ತಲೆಯೆಲ್ಲ ಬಿಟ್ಕೊಂಡು ಊರು ತಿರುಗಬಾರ್ದು. ಏನಾಗುತ್ತೆ ಅವಾಗ? ದೃಷ್ಟಿ ಆಗುತ್ತೆ ಹೆಣ್ಮಕ್ಳು. ಗಂಡು ಮಕ್ಳಿಗಾದರೆ ಏನಾದರೂ ನಾನು ತಗೊಂಡಾಗ ಅದನ್ನು ತಗೊಂಡೆ ಅಂತ ಹೇಳಿ ಊರೆಲ್ಲ ಪ್ರದರ್ಶನವನ್ನು ಮಾಡಬಾರ್ದು ಅಂತಿದೆ. ಇನ್ನು ಆರೋಗ್ಯದಲ್ಲಿ ಇಷ್ಟ ಆದರೆ, ಇನ್ನು ವೈವಾಹಿಕ ಜೀವನದಲ್ಲಿ 7ನೇ ಮನೆಯಲ್ಲಿ ಕೇತು ಮತ್ತು ಶುಕ್ರ ಇದ್ದಾನೆ. ಶುಭಗ್ರಹಗಳು 7ನೇ ಮನೆಯಲ್ಲಿ ಒಳ್ಳೆಯದು ಮಾಡ್ತಾರೆ. ವೈವಾಹಿಕ ಜೀವನ ಸಂಬಂಧವಾಗಿ ಆಮೇಲೆ ಯಾವುದೇ ವಿಚಾರಗಳು ನಿಮಗೆ ಶುಭ ಆಗ್ತದೆ. ಎಲ್ಲ ವ್ಯವಹಾರ ಕ್ಷೇತ್ರಗಳಲ್ಲಿ ಕೂಡ ನೀವು ಅಭಿವೃದ್ಧಿ ಸಿದ್ಧಿಯನ್ನು ಕಾಣ್ತೀರಿ ಈ ಕುಂಭರಾಶಿಯವರು ಅಂತ. ಅಷ್ಟಮದಲ್ಲಿ ಸೂರ್ಯ ಇದ್ದಾನೆ. ಸರ್ಕಾರದ ಕೆಲಸಗಳು ಆಗೋಲ್ಲ. ಈ ಅಕ್ಟೋಬರ್ ತಿಂಗಳಲ್ಲಿ ನೀವು ಬಹಳ ಜಾಗೃತವಾಗಿರಬೇಕು. ಯಾವುದೇ ಹೊಸದು ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತೀನಿ ಅಂದರೆ ನೀವು ಅಕ್ಟೋಬರ್ ತಿಂಗಳಲ್ಲಿ ಬಿಟ್ಟು ಮುಂದಕ್ಕೆ ಮಾಡಬೇಕು. ಪಿತ್ರಾರ್ಜಿತ ಆಸ್ತಿಗಳ ಸಮಸ್ಯೆ ಇದ್ದರೆ ಅದನ್ನು ನೀವು, ಪಿತ್ರಾರ್ಜಿತ ಆಸ್ತಿ ಅಂತ ಸಮಸ್ಯೆ ಇದ್ದರೆ ನೀವು ಅಕ್ಟೋಬರ್ ತಿಂಗಳನ್ನು ಬಿಟ್ಟು ಮುಂದಕ್ಕೆ ಹೋಗ್ಬೇಕು ವಿನಃ ಈಗ ಸದ್ಯಕ್ಕೆ ಅದನ್ನು ನೀವು ಪ್ರಾರಂಭ ಮಾಡಬಾರ್ದು ಅಂತ. ಇನ್ನು ದಶಮಸ್ಥಾನ ಅಂದರೆ ಕೆರಿಯರ್ ಅಂತ ಕರೀತಾರೆ. ಅಂದರೆ 5, 3, 8, 9, 10 ಮತ್ತು 9ನೇ ಮನೆಗಳು ಅತ್ಯಂತ ಶುಭ ಮನೆಗಳು. ಆದರೆ ಈ ಕುಂಭರಾಶಿಯವರಿಗೆ 9ರಲ್ಲಿ ಮಂಗಳ ಇದ್ದಾನೆ, 9ರಲ್ಲಿ ಬುಧ ಇದ್ದಾನೆ. ಶುಭಗ್ರಹಗಳಾಗಲಿ ಅಶುಭಗ್ರಹಗಳಾಗಲಿ 9ನೇ ಮನೆಯಲ್ಲಿರ್ತಕ್ಕಂಥ ಗ್ರಹಗಳು ಶುಭವನ್ನೇ ಕೊಡ್ತವೆ. ಆದ್ದರಿಂದ 9ರಲ್ಲಿ ಮಂಗಳ ಮತ್ತು ಬುಧ ನಿಮಗೆ ಕೊಡ್ತಾನೆ. ಬುಧ ಅಂದರೆ ವ್ಯವಹಾರ ಕ್ಷೇತ್ರಗಳಾಗ್ತದೆ, ಬಂಧು ಬಳಗ ಹತ್ರ ಆಗ್ತಾರೆ. ಮಂಗಳ ಅಂದರೆ ದಾಯಾದಿಗಳಾಗ್ತಾರೆ. ಎಲ್ಲ ಋಣಬಾಧೆಗಳು ನಿಮಗೆ ಬಿಟ್ಟು ಹೋಗ್ತವೆ. ಸಾಲ ಸೋಲ ಇದ್ದರೆ ಅದರಿಂದ ಈ ಅಕ್ಟೋಬರ್ ತಿಂಗಳಲ್ಲಿ ನೀವು ಮುಂದಾಗಿ ಎಲ್ಲ ಹೊರಗಡೆ ಬಂದುಬಿಡ್ತೀರಾ ಅಂತ. ಇನ್ನು ಕುಂಭರಾಶಿಯವರಿಗೆ ಕೆರಿಯರಲ್ಲಿ ಅಂಥ ಏನು ಬದಲಾವಣೆಗಳು ಆಗಲ್ಲ. ಟ್ರಾವೆಲ್ ಕೂಡ ಏನು ಮಾಡ್ತಕ್ಕಂಥ ಅವಶ್ಯಕತೆಗಳಿಂದ, ಬೇಕಾದರೆ ಮಾಡ್ಬೋದು, ಬಿಡಬಹುದು ಅಂತ. ಈ ಕುಂಭರಾಶಿಯವರಿಗೆ 100ಕ್ಕೆ 80 ಭಾಗ ಶುಭ ಇದೆ, 20 ಭಾಗ ಮಾತ್ರ ಅಶುಭ ಇದೆ. ಅದಕ್ಕೇನಾದರೂ ಪರಿಹಾರ ಇದೆಯಾ ಅಂತಂದರೆ, ನೀವು ವಿಷ್ಣುವಿನ ಆರಾಧನೆ ಮಾಡ್ಕೋಬೇಕು. ಮನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ನೀವು ಕೇಳಬೇಕಾಗ್ತದೆ. ವೆಂಕಟೇಶ್ವರನಿಗೆ ಒಂದು ಅಭಿಷೇಕವನ್ನು ಮಾಡ್ಕೋಬೇಕು. ಆ ನಂತರ ಕೈ ತುಂಬ ಹೆಸರು ಕಾಳನ್ನು ದಾನ ಮಾಡಬೇಕು. ಸ್ಪೆಷಲ್ಲಾಗಿ ಏನಾದರೂ ಈ ಅಕ್ಟೋಬರ್ ತಿಂಗಳಲ್ಲಿ ಬಹುದಿನದ ಕನಸು ಏನಾದರೂ ಇದ್ದು ನಾನು ಮಾಡ್ಕೋಬೋದಾದರೆ ಸಿದ್ಧಿ ಆಗುತ್ತೆ. ಆದರೆ ದುರ್ಗಾದೇವಿ ಪೂಜೆ ಮಾಡೋದ್ರನ್ನ ಯಾವ ಕಾರಣಕ್ಕೂ ಮರೆಯಬಾರ್ದು. ದುರ್ಗಾದೇವಿ ಪೂಜೆ ಮಾಡ್ತಾ ಇದ್ದಂಗೆ ಏನೇನು ನನಸಿನ ಇದೆಯೋ ಆ ಕನಸೆಲ್ಲ ಕೂಡ ನನಸಾಗ್ತಕ್ಕಂಥ ಶುಭ ಅಕ್ಟೋಬರ್ ಈ ಕುಂಭರಾಶಿಯವರಿಗೆ ಬಹಳ ಚೆನ್ನಾಗಿದೆ. ಆದ್ದರಿಂದ ದುರ್ಗಾದೇವಿ ಪೂಜೆ ಮಾಡ್ಕೊಳ್ಳಿ. ವೆಂಕಟೇಶ್ವರನ ಪೂಜೆ ಮಾಡೋದ್ರಿಂದ ಎಲ್ಲ ಸಿದ್ಧಿ ಆಗ್ಬಿಡುತ್ತೆ ಅವರಿಗೆ.